ವೀಕ್ಷಕರೇ ನಮಸ್ಕಾರ. ಒಂದು 15 ದಿವಸಕ್ಕೆ ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೆ. ಅಂದರೆ ಬೆಕ್ಕಿನ ಮರಿಯನ್ನು ರಸ್ತೆ ಬದಿಯಲ್ಲಿ ಬಿಟ್ಟು ಹೋಗಿದ್ದರು. ಅದರ ಕಾಲಿಗೆ ಸಂಪೂರ್ಣ ಮತ್ತು ಸೊಂಟಕ್ಕೆ ಜಖಮಾಗಿತ್ತು. ಅದನ್ನು ನಾವು ಒಂದು 15 ದಿವಸದಿಂದ ಆರೈಕೆ ಮಾಡ್ತಾಯಿದ್ವಿ. ಅದು ಈಗ ಹೇಗಿದೆ ಮತ್ತು ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ ದಿವಸವೇ ಸುಮಾರು ಜನ ನನ್ನ ಹತ್ರ ಹೇಳಿದರು, ಅದನ್ನು ಕೊಡಿ ನಾವು ಸಾಕ್ತೇವೆ ಅಂತೇಳುವಂಥ ಒಂದು ರಿಕ್ವೆಸ್ಟನ್ನು ಮಾಡಿದರು. ಅದು ಸಂಪೂರ್ಣ ಹುಷಾರಾದ ನಂತರ ಅದನ್ನು ಬೇಕಿದ್ರೆ ಕೊಡ್ತೇವೆ ಅಂತೇಳಿ ಆಗ ಹೇಳಿಯಾಗಿತ್ತು. ಇವತ್ತು ಅದನ್ನು ಸಾಕುವ ಒಂದು ನಿರೀಕ್ಷೆಯಲ್ಲಿ ಒಬ್ಬರು ತಗೊಂಡು ಹೋಗಿದ್ದಾರೆ. ಸಂಪೂರ್ಣವಾಗಿ ಸಾಕ್ತಾರೆ ಅಂತ ಹೇಳುವಂಥ ಭರವಸೆ ಕೂಡ ಇದೆ. ಅವರಿಗೆ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ. ಮತ್ತು ಬೆಕ್ಕು ಮತ್ತು ಸಾಕು ಪ್ರಾಣಿಗಳನ್ನು ತಂದು ಬಿಡುವಂಥವರು ಇನ್ನಾದರೂ ಮನಸ್ಸು ಬದಲಾವಣೆ ಮಾಡಲಿ ಅಂತೇಳುವಂಥ ಒಂದು ಅನಿಸಿಕೆಯೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ತಾರೆ. ಸುಮಾರು 15 ದಿವಸದಿಂದ ಜೊತೆ ಇದ್ದ ಬೆಕ್ಕಿನ ಮರಿಯನ್ನು ಇವತ್ತೊಬ್ಬರು ಸಾಕಲಿಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅತ್ಯಂತ ಖುಷಿಯಿಂದ ಅದು ಒಂದು ಮನೆಗೆ ಸೇರ್ತದೆ ಅಂತೇಳುವಂಥ ಸಂತಸ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಇದೆ ಅಂತೇಳುವಂಥ ಭಾವನೆ ನಂದು. ಬೆಕ್ಕಿನ ಮರಿಯ ಸಂಪೂರ್ಣ ಚೇತರಿಕೆ ಆಗಿದೆ. ಇದನ್ನು ಒಬ್ಬರು ಇವತ್ತು ಮನೆಗೆ ಸಾಕಲಿಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಈ ಬೆಕ್ಕಿನ ಸೆಂಡಪ್ ಇವತ್ತಿದೆ. ಬೆಕ್ಕಿನ ಮರಿಗೆ ಸೊಂಟದ ಹತ್ರ ಸಂಪೂರ್ಣ ಜಖಮಾಗಿತ್ತು. ಈಗ ನೋಡಿ, ಬೆಕ್ಕಿನ ಮರಿಗೆ ಸೊಂಟದ ಹತ್ರ ಸಂಪೂರ್ಣ ಜಖಮಾಗಿತ್ತು. ಈಗ ಸಂಪೂರ್ಣ ಗುಣಮುಖ ಆಗಿದೆ. ಅದು ಬೆಕ್ಕಿನ ಮರಿಯ ವಿಡಿಯೋವನ್ನು ಹಾಕಿದ ದಿವಸವೇ ಅದನ್ನು ನಾವು ಸಾಕ್ತೇವೆ, ನಮಗೆ ಕೊಡಿ ತಿಳುವಂಥ ಒಂದು ಬೇಡಿಕೆಗಳು, ಅದಕ್ಕೆ ಆರೈಕೆಯನ್ನು ಮಾಡಿ ಅದಕ್ಕೆ ತಿನ್ನಲಿಕ್ಕೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ಬೆಕ್ಕು ಸಂಪೂರ್ಣ ಚೇತರಿಕೆ ಆಗಿದೆ. ನೋಡಿ, ಬೆಕ್ಕು ನನ್ನ ಜೊತೆ ಇದೆ.